ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಪ್ರಕರಣದಲ್ಲಿ ಅಪ್ಪ ರೇವಣ್ಣನಿಗೂ ಕೂಡ ಸಂಕಷ್ಟ. ಸಿಆರ್ಪಿಸಿ 41A ಅಡಿಯಲ್ಲಿ ರೇವಣ್ಣ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದೆ ಎಸ್ಐಟಿ. ನಿನ್ನೆ ಬೆಂಗಳೂರಿನಲ್ಲಿದ್ದಂಥ HD ರೇವಣ್ಣ ಇವತ್ತು ಹೊಳೆ ನರಸೀಪುರದಲ್ಲಿ ಪೂಜೆಯಲ್ಲಿ ಹೋಮ ಹವನದಲ್ಲಿ ಹೊಳೆ ನರಸೀಪುರದಲ್ಲಿ ಹೋಮ ನಡೆಸಿಬಿಟ್ಟು ಮನೆಯಿಂದ ಕಾಲ್ ಕಿತ್ತಿದ್ದಾರೆ ರೇವಣ್ಣ. ಪತ್ನಿ ಭವಾನಿ ಜೊತೆಗೆ ಕಾರ್ ಹತ್ತಿ ಹೊರಟಿದ್ದಾರೆ. ಯಾವ್ದ್ರಿ 1 ಕೋಟಿ ಕಾರ್ ಹತ್ಬಿಟ್ಟೋದ್ರಿ. ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಪ್ರಕರಣದಲ್ಲಿ ಅಪ್ಪ ರೇವಣ್ಣನಿಗೂ ಕೂಡ ಸಂಕಷ್ಟ ಇದೆ ನೋಡ್ರಿ. ಸಿಆರ್ಪಿಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 41A ಅಂತಂದ್ರೆ ಏನು? 24 ಗಂಟೆ ಒಳಗೆ ನೋಟಿಸ್ ಬಂದಾಗ ಹಾಜರಾಗಬೇಕು. ಗೊತ್ತಾಯ್ತಾ? ಹಾಜರಾಗಿಲ್ಲ ಅಂದ್ರೇನು? ಆಂಟಿಸಿಪೇಟರಿ ಬೇಲ್ಗೆ ಹಾಕೋಬೇಕು. ಯಾವುದೋ ಹಾಕೊಂಡಿಲ್ಲ ಅಂದ್ರೆ ಏನು? ಕೋರ್ಟ್ ಯಾವುದನ್ನು ಮಂಜೂರು ಮಾಡಲಿಲ್ಲ ಅಂತಂದ್ರೆ ಏನು? ಇವತ್ತು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಇವತ್ತು ಘನ ನ್ಯಾಯಾಲಯ ಕೆಲಸ ಮಾಡ್ತಾ ಇದೆಯಾ, ಕೆಲಸ ಮಾಡ್ತಾ ಇಲ್ವಾ ಇಸ್ ಮೈ ಕ್ವೆಶ್ಚನ್. ಇರ್ಲಿ, ಅವ್ರು ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡಿದ್ದಾರೋ ಹಾಕೊಂಡಿಲ್ವೋ ನೋಡೋಣ ಆಮೇಲೆ. ಆದರೆ ಸಿಆರ್ಪಿಸಿ 41A ಅಡಿಯಲ್ಲಿ ರೇವಣ್ಣ ಅರೆಸ್ಟ್ ಫಿಕ್ಸಾ? ರೇವಣ್ಣ A1, ಮಗ A2. ಸ್ಪೆಷಲ್ ಕಾಪ್ ಟೀಮ್ ಇದೆಯಲ್ಲ, ನಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೇವಣ್ಣ ಹಾಗೂ ಪ್ರಜ್ವಲ್ಗೆ ಕಾಯ್ತಾ ಕೂತ್ಕೊಂಡಿದೆ. ಬಟ್ ಕಾಯ್ತಾ ಕೂತ್ಕೋಬೇಕು, ಹೋಗ್ಬೋದಲ್ಲ. ನೋಟಿಸ್ಗೆ ಬೆಲೆ ಕೊಟ್ಟು ವಿಚಾರಣೆಗೆ ಬರದೇ ಇದ್ರೆ ಅಪ್ಪ ಮಗ ಅರೆಸ್ಟ್ ಆಗ್ತಾರ. ಇವತ್ತು 7 ಗಂಟೆ ಅಷ್ಟೊತ್ತಿಗೆ ಮುಗಿದೋಗುತ್ತೆ 24 ಅವರ್ಸ್ ಡೆಡ್ ಲೈನ್. ಇದು ಅತ್ಯಂತ ಸ್ಫೋಟಕವಾದಂತಹ ವಿಷಯ. ಇದನ್ನ ವಿಸ್ತಾರ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಕಾನೂನಾತ್ಮಕ ಬೆಳವಣಿಗೆಗಳು. ಮಗ ವಿದೇಶದಲ್ಲಿದ್ದಾನೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಆತನಿಗೋಸ್ಕರ ಲುಕ್ಔಟ್ ನೋಟಿಸ್ ಜಾರಿ ಮಾಡಬೇಕಾಗುತ್ತೆ. ಒಂದು ವೇಳೆ ಅದಕ್ಕೂ ಬಗ್ಲಿಲ್ಲ ಅಂತಂದ್ರೆ ರೆಡ್ ಕಾರ್ನರ್ ನೋಟಿಸ್ನ ಜಾರಿ ಮಾಡಬೇಕಾಗುತ್ತೆ. ಅದು ಇಂಟರ್ಪೋಲ್ನ ಸಂಪರ್ಕ ಮಾಡಿ, ಹಿ ಈಸ್ ಅನ್ ಅಫೆಂಡರ್, ಆತ ಬೇಕಾಗಿದ್ದಾನೆ, ಆತನ ಮೇಲೆ ಈ ರೀತಿಯ ದೌರ್ಜನ್ಯದ ಪ್ರಕರಣ ಇದೆ, ಈ ರೀತಿಯ ಕಿರುಕುಳ ಇದೆ, ಆತನ ವಿರುದ್ಧ ಪೆಂಡ್ರೈವ್ ಆರೋಪ ಇದೆ. ಆದರೆ ಮಗ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣದಲ್ಲಿ ರೇವಣ್ಣನವರು ಸಿಕ್ಕಾಕೊಂಡು ನರಳಾಡ್ತಾ ಇದ್ದಾರೆ. ಸಂತ್ರಸ್ತೆ ದೂರಿನ ಪ್ರಕಾರ ಅಪ್ಪ ರೇವಣ್ಣ ವಿರುದ್ಧವೂ ಕೂಡ ಗಂಭೀರವಾದಂತ ಆರೋಪ. ರೂಮು ಕರಿತಾ ಇದ್ರು, ಹಣ್ಣು ಕೊಡ್ತಾ ಇದ್ರು, ಮೈ ಮುಟ್ತಾ ಇದ್ರು. ಲೈಂಗಿಕ ದೌರ್ಜನ್ಯದ ಆರೋಪ ಸಂಕಷ್ಟದಲ್ಲಿ ಹೊರಬರುವುದಕ್ಕೆ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ. ನಿನ್ನೆ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆ, ಇವತ್ತು ಹೊಳೆ ನರಸೀಪುರದಲ್ಲಿ ಹೋಮ. ಮಗ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಪ್ರಕರಣದಲ್ಲಿ ರೇವಣ್ಣ ಸಾಹೇಬ್ರು ನರಳಿ ಬೆಂಡಾಗಿ ಬಳಲಿ ಹೋಗಿದ್ದಾರೆ. ಸಹಜವಾಗಿ ಇಡೀ ರಾಜ್ಯದ ಕಣ್ಣು, ಇಡೀ ದೇಶದ ಕಣ್ಣು ಅವರ ವಿರುದ್ಧ ಈ ಕ್ಷಣದಲ್ಲಿ ನೆಟ್ಟಿದೆ. ಬಹಳ ಸ್ಪಷ್ಟವಾಗಿ ಹೆಣ್ಮಗಳು ಬರೆದಿದ್ದಾಳೆ. ನಾನು ಕೆಲಸಕ್ಕೆ ಸೇರ್ಕೊಂಡೆ ಸುಮಾರು 4-5 ವರ್ಷದ ಹಿಂದೆ. ಹಿಂಗೆಲ್ಲ ಆದಮೇಲೆ ಇವರೆಲ್ಲರೂ ಕೂಡ 10, 20, 30, 40 ದೇವಸ್ಥಾನಗಳನ್ನು ಸುತ್ತಿದ್ರೂ ಕೂಡ ಪ್ರಯೋಜನ ಏನು ಬಂತು ಅಂತ ನನಗೆ ಗೊತ್ತಾಗಲ್ಲ. ಇರಲಿ. SK ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ, ನನ್ನೊಟ್ಟಿಗೆ ಮಾತನಾಡ್ತಾರೆ. ಮಂಜು, CRPC 41A ನಿಮಗೆ ಗೊತ್ತು ಭಾಳ ಚೆನ್ನಾಗಿ. ನೀವು ಕ್ರೈಮ್ ರಿಪೋರ್ಟರ್ ಆಗಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ. 24 ಅವರ್ಸಲ್ಲಿ ಆಪಾದಿತ ವ್ಯಕ್ತಿ ಹಾಜರಾಗಬೇಕು, ಇಲ್ವಾ ಕೋರ್ಟಿಂದ ಆಂಟಿಸಿಪೇಟ್ರಿ ಬೇಲ್ ತಗೊಳ್ಬೇಕು. ಇವತ್ತು ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ 24 ಅವರ್ಸ್ SIT ಕೊಟ್ಟಿರೋ ಡೆಡ್ ಲೈನ್ ಮುಗಿದೋಗುತ್ತೆ. ಅದಾದ್ಮೇಲೆ ಏನು ಮಂಜು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚಂದನ್ ಶರ್ಮಾ, ಏನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ಜೊತೆಗೆ ಹೊಳೆ ನರಸೀಪುರದಲ್ಲಿ ದಾಖಲಾಗಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಲು SIT ತಂಡ ತಂದೆ ಮಗನ ಇಬ್ಬರಿಗೂ ಸಹ ನಿನ್ನೆಷ್ಟೇ ನೋಟಿಸನ್ನು ಕೊಟ್ಟಿದೆ. CRPC 41A ಅಡಿಯಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ರೇವಣ್ಣ ಅವರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ನೋಟಿಸ್ ನಿಮ್ಮ ಕೈ ತಲುಪಿದ ನಂತರ
24 ಗಂಟೆ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು, ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ನಿಮ್ಮ ಹೇಳಿಕೆಯನ್ನು ದಾಖಲಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿರೋದು. ಅದನ್ನು ಹೊರತುಪಡಿಸಿದ್ರೆ ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಅವರ ಕುಟುಂಬಸ್ಥರ ಕಡೆಯಿಂದಲೇ ಸಂಪರ್ಕ ಮಾಡಿ ಅವರಿಗೆ ಸಮಯ ಮತ್ತು ದಿನಾಂಕವನ್ನು ನಿಗದಿ ಮಾಡಿಲ್ಲ, ಆದಷ್ಟು ತುರ್ತಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಈ ಒಂದು ನೋಟಿಸಿನ ಪ್ರಕಾರ ರೇವಣ್ಣ ಬೆಂಗಳೂರಿನಲ್ಲೇ ಇದ್ದರು, ಜೊತೆಗೆ ನಿನ್ನೆ ಬೆಂಗಳೂರಿನಲ್ಲಿದ್ದಂಥವ್ರು ಇವತ್ತು ಹೊಳೆನರಸೀಪುರದಲ್ಲಿದ್ದಾರೆ. ಯಾಕಂದರೆ ರೇವಣ್ಣ ಅವರು ಜ್ಯೋತಿಷ್ಯ ಇರ್ಬೋದು, ಜೊತೆಗೆ ದೇವರ ಮೇಲೆ ತುಂಬ ನಂಬಿಕೆ ಇಟ್ಟಂಥ ವ್ಯಕ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೊಳೆನರಸೀಪುರದ ತಮ್ಮ ಏನು ನಿವಾಸ ಇದೆ ಅಲ್ಲಿ ಹೋಮ ಹವನ ಮಾಡಿ ಅಲ್ಲಿಂದ ಈಗ ಬೆಂಗಳೂರತ್ತ ತನ್ನ ಪತ್ನಿಯ ಜೊತೆಗೆ ಏನು ಭವಾನಿ ರೇವಣ್ಣ ಅವರ ಜೊತೆಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ ಅವರು ನೇರವಾಗಿ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೋ ಅಥವಾ ಬೇರೆ ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಇವತ್ತು SIT ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ನೋಟಿಸ್ ಪ್ರಕಾರ CRPC 41A ಅಡಿಯಲ್ಲಿ ಏನು ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ 24 ಗಂಟೆಗಳ ಒಳಗಾಗಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ತದ್ವಿರುದ್ಧವಾಗಿ ಅಂದರೆ ಆರೋಪ ಸುಳ್ಳು ಅನ್ನೋದು ಏನಾದರೂ ಇದ್ದರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು SIT ತನಿಖಾ ಮುಖ್ಯಸ್ಥರೇನಿದ್ದಾರೆ ಅವರ ಮುಂದೆ ಅದನ್ನು ಪ್ರೊಡ್ಯೂಸ್ ಮಾಡಿ ಹೋಗಬೇಕಾಗುತ್ತೆ. ಆದರೆ ಇಲ್ಲಿವರೆಗೆ ರೇವಣ್ಣ ಅವರು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೊಂದು ಕಡೆ ನನ್ನ ಹಿಂಭಾಗ ನೋಡ್ತಾ ಇದ್ದೀವಿ, CID ಒಂದು ಎಂಟ್ರೆನ್ಸಲ್ಲೇ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಅವರು ಬೆಳಗ್ಗೆಯಿಂದ ಕಾದು ಕುಳಿತಿದ್ದಾರೆ. ರೇವಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಏನೋ ಬಂದು ಪ್ರೊಟೆಸ್ಟ್ ಮಾಡ್ಬೋದು, ಹಾಗಾಗಿ ಬಂದೋಬಸ್ತ್ ಕೆಲಸಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಇನ್ನು ವಿಚಾರಣೆಗೆ ಏನಾದರೂ ಇವತ್ತು ಹಾಜರಾಗಿಲ್ಲ ಅನ್ನೋದಾದರೆ ಮುಂದೆ ಎರಡು ವಿವೇಚನೆ ಬಿಟ್ಟಿದ್ದು, ಒಂದು ಮತ್ತೊಂದು ನೋಟಿಸನ್ನು ಸರ್ವ್ ಮಾಡುವಂಥ ಅವಕಾಶ ಇದೆ. ಆದರೆ ನೋಟಿಸನ್ನು ಸರ್ವ್ ಮಾಡದೆ ಅವರನ್ನು ಹುಡುಕಿ ಬಂಧಿಸಿ ಕರೆತರುವಂಥ ಅವಕಾಶವೂ ಸಹ ತನಿಖಾಧಿಕಾರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು 7 ಗಂಟೆಯವರೆಗೆ HD ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದನ್ನು ನೋಡ್ತಾರೆ. ಅದಾದ ಬಳಿಕ ಮತ್ತೊಂದು ನೋಟಿಸ್ ಕೊಡೋದಿರ್ಬೋದು ಅಥವಾ ಬಂಧನ ಪ್ರಕ್ರಿಯೆಗೆ ಮುಂದಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಚಂದನ್ ಶರ್ಮಾ. ಓಕೆ, ಥ್ಯಾಂಕ್ ಯು ಮಂಜು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.